ಎಸ್ ಇದೀಗ ಬಹಳ ಮಹತ್ವದ ಒಂದು ನಿರ್ಧಾರ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೀಗ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕು. ಕದನ ವಿರಾಮಕ್ಕೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿಗೆಯನ್ನ ಕೊಟ್ಟಿದೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಹೇಳಿಕೆ. ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇದೆ. ದಾಳಿಗಳ ಮೇಲೆ ದಾಳಿಗಳು ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಮೆರಿಕ ಕೂಡ ಪಾಕಿಸ್ತಾನಕ್ಕೂ ಕರೆಯನ್ನ ಮಾಡಿ ಹೇಳಿತ್ತು, ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಹೇಳಿತ್ತು, ಸಂಘರ್ಷವನ್ನ ನಿಲ್ಲಿಸಿ ಅನ್ನುವಂತಹ ವಿಚಾರವನ್ನ ಹೇಳಿತ್ತು. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಈಗಾಗಲೇ ಕದನವನ್ನ ನಾವು ಮಾಡೋದಿಲ್ಲ, ಕದನ ವಿರಾಮವನ್ನ ಘೋಷಣೆ ಮಾಡೋದಿಕ್ಕೆ ಈಗ ಒಪ್ಪಿಗೆಯನ್ನ ಕೊಟ್ಟಿವೆ. ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿವೆ ಅನ್ನುವಂತಹ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈಗಾಗಲೇ ಯುದ್ಧ ಆಗುತ್ತೆ ಅನ್ನುವಂತಹ ಒಂದು ವಾತಾವರಣ ಇತ್ತು, ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ಪ್ರಧಾನಿಗಳು ನಿರಂತರವಾಗಿ ಸಭೆಯನ್ನ ಮಾಡಿದ್ರು. ಭಾರತ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಯುದ್ಧ ಆಗಿದ್ರು ಕೂಡ ಸಾಕಷ್ಟು ಅನಾಹುತಗಳು ಉಂಟಾಗುವ ಚಾನ್ಸಸ್ ಇತ್ತು. ಆದ್ರೆ ಭಾರತ ಎಲ್ಲ ರೀತಿಯಲ್ಲೂ ಸರ್ವ ಸನ್ನದ್ಧವಾಗಿತ್ತು. ಏನೇ ಆದ್ರೂ ಕೂಡ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದ್ರೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಟ್ಟಿವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಕೂಡ ಪಾಕಿಸ್ತಾನ ಮತ್ತು ಭಾರತದ ಜೊತೆಗೆ ಮಾತುಕತೆಯನ್ನ ಮಾಡಲಾಗಿತ್ತು. ನೀವೀಗಾಗಲೇ ಡೊನಾಲ್ಡ್ ಟ್ರಂಪ್ ಅವರ ಎಕ್ಸ್ ಖಾತೆಯಲ್ಲಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅಥವಾ ಪೋಸ್ಟ್ ಅನ್ನ ನೋಡ್ತಾ ಇದ್ದೀರಾ. ಈಗಾಗಲೇ ಬಹಳ ದೀರ್ಘಕಾಲದ ಮಾತುಕತೆಯ ನಂತರ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ಪೋಸ್ಟ್ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಇದೀಗ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಈಗ ನಾವು ಸಾಕಷ್ಟು ಅವರ ಹತ್ರ ಮಾತುಕತೆಯನ್ನ ಮಾಡಿದ್ವಿ, ಎರಡೂ ರಾಷ್ಟ್ರಗಳ ಜೊತೆ ಮಾತುಕತೆಯನ್ನ ಮಾಡಿದ್ವಿ, ಈಗಾಗಲೇ ಕದನ ವಿರಾಮಕ್ಕೆ ಒಪ್ಪಿಗೆ ಆಗಿದೆ, ಫುಲ್ ಅಂಡ್ ಇಮಿಡಿಯೇಟ್ ಸೀಸ್ ಫೈರ್ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಅಗ್ರಿ ಆಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಎರಡೂ ದೇಶಗಳು ಹೇಳಿವೆ. ಹಾಗಾಗಿ ಎರಡೂ ದೇಶಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಇದೀಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮ ಒಂದು ಮಾತನ್ನ ಅಥವಾ ನಾವು ಕೊಟ್ಟಂತಹ ಸಲಹೆಯನ್ನ ನೀವು ಒಪ್ಪಿಕೊಂಡಿದ್ದೀರಿ, ಇದಕ್ಕೆ ಅಟೆನ್ಷನ್ ಕೊಟ್ಟಿದ್ದೀರಿ ನೀವು, ಅದಕ್ಕೆ ಧನ್ಯವಾದಗಳು ಅನ್ನುವಂತಹ ವಿಚಾರವನ್ನು ಕೂಡ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಎಕ್ಸ್ ಖಾತೆಯ ಪೋಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಒಂದು ದೊಡ್ಡ ಮಟ್ಟದ ಯುದ್ಧನೇ ಆಗಬಹುದೇನೋ ಅನ್ನುವ ಆತಂಕ ಇತ್ತು. ಕಾರಣ ಪಾಕಿಸ್ತಾನ ದಾಳಿಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಆ ದಾಳಿಗೆ ಭಾರತ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿತ್ತು, ಅದನ್ನ ಸಮರ್ಥವಾಗಿ ಎದುರಿಸಿತ್ತು. ಪಾಕಿಸ್ತಾನದ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಾಶಗೊಳಿಸುವಂತಹ ಒಂದು ಎಲ್ಲ ಪ್ರಯತ್ನದಲ್ಲಿ ಭಾರತ ಸಕ್ಸಸ್ ಆಗಿತ್ತು. ಬೆಳಗ್ಗೆ ಕೂಡ ಮಾತುಕತೆಯನ್ನ ನಡೆಸಿತ್ತು ಅಮೆರಿಕ. ಭಾರತ ಹಾಗೆಯೇ ಪಾಕ್ ನಾಯಕರೊಂದಿಗೆ ಅಮೆರಿಕ ಮಾತುಕತೆಯನ್ನ ಮಾಡಿತ್ತು, ಚರ್ಚೆಯನ್ನ ನಡೆಸಿದ್ರು. ಮಾರ್ಕ್ ರುಬಿಯೋ ಕಾರ್ಯದರ್ಶಿ ಅವರು, ಮಾರ್ಕ್ ರುಬಿಯೋ ಅಮೆರಿಕ ವಿದೇಶಾಂಗ ಸಚಿವ ಅವರು ಮಾತುಕತೆಯನ್ನ ಮಾಡಿದ್ರು. ಎಕ್ಸ್ ನಲ್ಲಿ ಇದೀಗ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್. ಟ್ರಂಪ್ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಮಾರ್ಕ್ ರುಬಿಯೋ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಬದಲು, ಸಂಘರ್ಷದ ಬದಲು ಶಾಂತಿ ನೆಲೆಸಲಿ, ಯುದ್ಧ ವಿರಾಮ ಆಗಲಿ ಅನ್ನುವಂತಹ ಒಂದು ಮಾತುಕತೆಗಳು ಕೂಡ ಅಮೆರಿಕದಿಂದ ನಡೆದಿತ್ತು.